ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸಮ್ಮರ್ ಡ್ರಿಂಕ್ ಅಂದರೆ ಮಿಲ್ಕ್ ಶೇಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ಕ್ಯಾರೆಟ್ ಮಿಲ್ಕ್ ಶೇಕ್ನ ಶೇರ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋಕ್ಕೆ ಅರ್ಧ kg ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಈಗ ಈ ಕ್ಯಾರೆಟ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಸಿಪ್ಪೆ ತಗೊಳ್ಳೋಣ. ಸಿಪ್ಪೆ ಅಂದರೆ ಏನಕ್ಕೆ ತೆಗಿತಿದ್ದೀನಿ ಅಂದರೆ ಸ್ವಲ್ಪ ಮಣ್ಣು ಥರ ಇರುತ್ತೆ. ಸೊ ಹಾಗಾಗಿ ಆ ಥರದ್ದು ಏನು ಇರಬಾರ್ದು ಅನ್ನೋದಕ್ಕೋಸ್ಕರ ಸಿಪ್ಪೆ ತಗೊತಿದ್ದೀನಿ. ಅಂದರೆ ತುಂಬ ತೆಳ್ಳಗೆ ತಗೊತಿದ್ದೀನಿ. ನೋಡಿ, ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗ್ದಿದ್ದಾಯಿತು. ಸೊ ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ಅಂದರೆ ಕಟ್ ಮಾಡ್ಕೊಳ್ಳೋಣ. ಅಂದರೆ ಒಂದು ಕ್ಯಾರೆಟ್ನ ಒಂದು 3 to 4 ಪೀಸಸ್ ಮಾಡ್ತಿದ್ದೀನಿ. ಅಂದರೆ ಹೋಲಾಗಿ ಹಾಕಿದ್ರೆ ಬೇಯೋದು ಲೇಟ್ ಆಗುತ್ತೆ ಅಂತ ಬಿಟ್ಟು ಈ ಥರ ಪೀಸ್ ಮಾಡ್ಕೊತಿದ್ದೀನಿ. ಸೊ ಇದನ್ನು ಪೀಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಆಲ್ಮೋಸ್ಟ್ ಮಿಲ್ಕ್ ಶೇಕ್ ಅಂದರೆ ನಾವು ಹೆಂಗೆ ಅಂದರೆ ಫ್ರೂಟ್ಸು, ಐಸ್ ಕ್ರೀಮ್ಸು ಅಂದರೆ ಈ ಥರದ್ದೇ ಮಾಡ್ಕೊತೀವಿ. ಅಂದರೆ ಹಿಂಗೆ ವೆಜಿಟೇಬಲ್ಸಲ್ಲಿ ಮಾಡೋದು ತುಂಬ ಕಮ್ಮಿ. ಸೊ ಇದು ಕ್ಯಾರೆಟ್ ಮಿಲ್ಕ್ ಅಂದರೆ ಕ್ಯಾರೆಟಿಂದ ಮಾಡಿರೋದು ಅಂತ ನಿಮಗೆ ಖಂಡಿತ ಹೇಳ್ದಲೇ ಗೊತ್ತಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಕ್ಯಾರೆಟ್ ಇದು ಕುಕ್ಕರ್ಗೆ ಆ್ಯಡ್ ಆದಮೇಲೆ ಇದಕ್ಕೆ ನೀರು ಹಾಕ್ತಿದ್ದೀನಿ. ನೀರು ಎಷ್ಟು ಅಂದರೆ ಜಸ್ಟ್ ಅಂದರೆ ಕ್ಯಾರೆಟ್ ಮುಳುಗೋವಷ್ಟು ಮಾತ್ರ ಹಾಕಿದ್ದೀನಿ, ತುಂಬ ಹಾಕಲ್ಲ. ಜಸ್ಟ್ ಮುಳುಗೋವರೆಗೂ ಹಾಕ್ಬಿಟ್ಟು ಇದನ್ನು 1 ವಿಷಲ್ ಬರೋವರೆಗೂ ಕೂಗಿಸ್ಕೊತಿದ್ದೀನಿ ಅಷ್ಟೇ. ಅಂದರೆ ಬರೀ ಕ್ಯಾರೆಟ್ ಅಲ್ವಾ, ಸೊ ಹಾಗಾಗಿ ಬೇಗನೆ ಬೇಯುತ್ತೆ. ಸೊ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಬೆಂದಾದ್ಮೇಲೆ ಇದನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಸೊ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಿದ್ದೀನಿ ನಾನು. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಸೊ ಬ್ಲೆಂಡರಲ್ಲೂ ಕೂಡ ಡೈರೆಕ್ಟಾಗಿ ಮಾಡ್ಕೋಬೋದು. ಬಟ್ ನಾನು ಮಿಕ್ಸಿನಲ್ಲಿ ನೀಟಾಗಿ ಗ್ರೈಂಡ್ ಮಾಡಿ ಆಮೇಲೆ ನಾನು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ನೋಡಿ, ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಕ್ಯಾರೆಟ್ ಜೊತೆಗೆ ಇದಕ್ಕೆ 1/3 ಕಪ್ ಅಷ್ಟು ಬಾದಾಮಿ ಹಾಕ್ತಿದ್ದೀನಿ. ಸೊ ಬಾದಾಮಿ ಕೂಡ ಹಾಕ್ಬೋದು. ಬಟ್ ನೆನೆಸೋದಕ್ಕಿಂತ ಅಂದರೆ ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಈ ಥರನ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಅಂದರೆ ನೆನೆಸ್ತಲೇ ಇರೋದನ್ನು ತುಂಬ ಚೆನ್ನಾಗಿರುತ್ತೆ. ಬಟ್ ಹೆಲ್ತ್ ವೈಸು ನೆನೆಸಿ ಹಾಕೋರು ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ 1/3 ಕಪ್ ಅಷ್ಟು ಕ್ಯಾಶ್ಯೂ ಕೂಡ ಹಾಕ್ಕೊಂಡೆ. ಮತ್ತು ಏಲಕ್ಕಿನಷ್ಟು ಒಂದು 2 ರಿಂದ 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಬೇಕಾಗುತ್ತೆ. ಬಟ್ ನಾನಿಲ್ಲಿ 1/4 ಕಪ್ ಆ್ಯಡ್ ಮಾಡಿದ್ದೀನಿ. ಅಂದರೆ ನಾನು ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ. ಮತ್ತು ನೀರು ಅಷ್ಟೇ, ಕ್ಯಾರೆಟ್ ಬೇಯಿಸಿಟ್ಟಿದ್ನಲ್ಲ ಆ ನೀರು ಕೂಡ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಅಂದರೆ ನುಣ್ಣಗೆ ರುಬ್ಬಿದ್ದೀನಿ. ಅಂದರೆ ನೀರು ಜಾಸ್ತಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತೀನಲ್ಲ ಅದು ಅಂದರೆ ನುಣ್ಣಗಾಗಲ್ಲ ಬೇಗ. ಸೊ ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ರುಬ್ಬಿದ್ರೆ ತುಂಬ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರುಬ್ಕೊತೀನಿ. ಅದಾದಮೇಲೆ ಬೇಕಾದ್ರೆ ನಿಮ್ಮದು ಬ್ಲೆಂಡರ್ ಇದ್ದರೆ ಅದಕ್ಕೆ ಹಾಲು ಹಾಕ್ಬಿಟ್ಟು ನೀವು ಬ್ಲೆಂಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಮಿಕ್ಸಿ ಜಾರಿಂದ ಹೊರಗೆ ತೆಗೆದ್ಬಿಟ್ಟು ಬೇರೆ ಅದಕ್ಕೆ ಪಾತ್ರೆಗೆ ಹಾಕಿಬಿಟ್ಟು ಹಾಲು ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿ ಅಂದರೆ ಒಂದು 3/4 ಲೀಟ್ರ್ ಹಾಲು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ. ಅಂದರೆ ಕಾಯಿಸ್ಬಿಟ್ಟು ಅಂದರೆ ತಣ್ಣಗಾಗಿರೋ ಹಾಲನ್ನ ಆ್ಯಡ್ ಮಾಡ್ತಿದ್ದೀನಿ ನಾನು ಯಾವುದೇ ಮಿಲ್ಕ್ ಶೇಕಿಗೂ ಅಷ್ಟೇ ಹಾಲನ್ನ ಅಂದರೆ ಕಾಯಿಸ್ಬಿಟ್ಟೇ ಯೂಸ್ ಮಾಡೋದು. ಅಂದರೆ ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಕಾಯಿಸಿ ತಣ್ಣಗಾದ್ಮೇಲೆ ಹಾಲು ಯೂಸ್ ಮಾಡಿಬಿಟ್ಟು ಹಾಕ್ಕೊಂಡು ಸೋಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಸೋಸಿದ್ದೀನಿ. ಸೋಸಿದ್ರೆ ಅಲ್ಲಿ ಏನು ಸಿಗುತ್ತೆ ಅಂದರೆ ಏನದು ಬಾದಾಮಿ ಸಿಪ್ಪೆ ಮಾತ್ರ ಇದೆ, ಇನ್ನೆಲ್ಲದೂ ನೀಟಾಗಿ ಗ್ರೈಂಡ್ ಆಗಿದೆ. ನೋಡಿ, ಇದಕ್ಕೆ ನಾನು ಡ್ರೈ ಫ್ರೂಟ್ಸು ಚಾಪ್ ಮಾಡಿಟ್ಟಿದ್ದೀನಿ. ಪಿಸ್ತಾ ಮತ್ತು ಬಾದಾಮಿ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಅದ್ರಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ ಗಾರ್ನಿಷ್ ಮಾಡೋಕ್ಕೆ ಅಂತ ಬಿಟ್ಟು. ಅದರ್ವೈಸ್ ಅಂದರೆ ಇದು ನಿಮ್ಗೆ ಆಪ್ಷನಲ್, ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಾದ್ಮೇಲೆ ಈಗ ನೋಡಿ ಅದನ್ನು ಅಂದರೆ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಲ್ ಮಾಡ್ಕೊತೀನಿ. ಕೂಲ್ ಮಾಡಾದ್ಮೇಲೆ ಸರ್ವ್ ಮಾಡೋದು. ಸೊ ಗ್ಲಾಸ್ಗೆ ಹಾಕಿಬಿಟ್ಟು ಮೇಲ್ಗಡೆ ಮತ್ತು ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿ ಸರ್ವ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಹೌದು, ಟೇಸ್ಟಿ ಕೂಡ ಹೌದು. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.